ಕೆಲವು ಬುಕ್ಗಳು, ಕೆಲವು ವಸ್ತುಗಳು, ಕೆಲವು ವಿಷಯಗಳು, ಕೆಲವು ಸಿಚುಯೇಷನ್ಸು ನನ್ನ ತುಂಬಾ ಬದಲಾಯಿಸ್ತು. ಆಮೇಲೆ ಕೆಲವರು ನಮ್ ಲೈಫ್ ಇಂದ ಹೋಗ್ತಾರೆ ಅಂದ್ರೆ ಅದು ಗಾಡ್ಸ್ ಡಿಸಿಷನ್. ಖಂಡಿತವಾಗ ತಪ್ಪಾದ ಜಾಗದಿಂದ ಹೊರಗಡೆ ಬರೋದು ಕೂಡ ಆಶೀರ್ವಾದ ಅಂತ ಹೇಳ್ತಾರೆ. ಟ್ರೂ, ವೆರಿ ಟ್ರೂ ನೋಡಿ ಅಲ್ವಾ? ಬಟ್ ದೀಪಿಕಾ ಅವ್ರನ್ನ ನಾವು ಸೀರಿಯಲ್ ಅಲ್ಲಿ ಒಂಥರ ನೋಡಿದ್ವಿ, ಇಲ್ಲಿ ಒಂಥರ ಸ್ಪಿರಿಚುವಲ್ ಏನಾದ್ರು ಜರ್ನಿ ಸ್ಟಾರ್ಟ್ ಮಾಡಿದಾರೆ ಅನಿಸ್ತದೆ. ಯಾಕಂದ್ರೆ ನೀವು ಕತ್ತಲ್ಲ ಹಾಕೊಂಡಿರೋದೆಲ್ಲ ನೋಡಿದಾಗ ಏನಾದ್ರು ಸ್ಪಿರಿಚುವಲ್ ಆಗಿ ಏನಾದ್ರು ಜರ್ನಿ ಶುರು ಮಾಡಿದ್ರೆ ಇದ್ರ ಬಗ್ಗೆ. ಜರ್ನಿ ಶುರು ಮಾಡೋದಂತಲ್ಲ, ಇಟ್ ಜಸ್ಟ್ ಹ್ಯಾಪೆಂಡ್ ಅಷ್ಟೇ. ಹ್ಯಾಪೆಂಡ್, ಓಕೆ. ಯಾಕಂದ್ರೆ ನಮ್ಮ ಮನೇಲಿ ನಾವು ಬ್ರಾಹ್ಮಿನ್ಸ್ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಯೂಶಲಿ ರಾಯರ್ಗೆ ತುಂಬಾ ನಡ್ಕೋತಾರೆ. ಸೊ ಗುರುಗಳು ಅನ್ನೋದು ತುಂಬಾ ಮುಖ್ಯ ಅಂಡ್ ಎಲ್ಲ ಮಾಡೋರು. ಬಟ್ ನಮ್ ತಾತ ಎಲ್ಲ ಸಿಕ್ಕಾಪಟ್ಟೆ ಪೂಜೆ ಮಾಡೋರು. ಅಲ್ಲಿ ಹೆಂಗೆ ಅಂತಂದ್ರೆ ನಮ್ ತಾತ ಅವ್ರ ತಾತ ಅವ್ರಿಗೆ ರಾಯರ್ ಬಂದ್ಬಿಟ್ಟು ಶಾಸ್ತ್ರ ಹೇಳೋರು ಡೈರೆಕ್ಟ್ ಆಗಿ. ಸಂಜೆ ಅವ್ರು ಒಂದು ಮಣೆ ಹಾಕ್ಬಿಟ್ಟು, ಅವ್ರು ದುಡ್ಡು ತಗೋತಾ ಇರ್ಲಿಲ್ಲ, ಮಣೆ ಹಾಕ್ಬಿಟ್ಟು ದೀಪ ಹಚ್ಚಿಟ್ಬಿಟ್ಟು ಶಾಸ್ತ್ರ ಹೇಳೋರು ಸಂಜೆ. ಸೊ ನನಗೆ ಅವ್ರು ಆ ಥರ ಎಲ್ಲ ಬಂದವರು. ನನಗೆ ಅಷ್ಟು ಸ್ಪಿರಿಚುವಲ್ ನಾನೇನು ಇರ್ಲಿಲ್ಲ ಮುಂಚೆ. ಆಲ್ ಆಫ್ ಎ ಸಡನ್ ನನಗೆ ಸ್ಟಾರ್ಟ್ ಆಗಿದ್ದು ಯಾಕೆ ರಾಯರಿಗೆ ಇದು ಮಾಡಬಾರ್ದು ಅಂತ. ಆಮೇಲೆ ನಾನು ರಾಯರಿಗೆ ಏನು ಅಭಿಷೇಕ ಮಾಡೋದು ಇದೆಲ್ಲ ಬೃಂದಾವನ ಎಲ್ಲ ಬಂತು ನನಗೆ. ಸೊ ಅಭಿಷೇಕ ಎಲ್ಲ ಮಾಡೋದು ಎಲ್ಲ ಮಾಡ್ತಿದ್ದೆ. ಸೊ ಆಫ್ಟರ್ ದ್ಯಾಟ್ ನನಗೆ ಒಂದು ಸ್ವಲ್ಪ ದಿವಸದಲ್ಲಿ ನನಗೆ ರಾಘವೇಂದ್ರ ಮಹಾತ್ಮೆ ಕಾಲ್ ಬಂತು, ಮಾಡ್ತೀರಾ ಅಂತ. ನಾನು ಪೇಮೆಂಟ್ ಎಷ್ಟು ಕೊಡ್ತೀರಾ ಅಂತಲೂ ಕೇಳಲಿಲ್ಲ, ಮಾಡ್ತೀನಿ ಅಂತಂದೆ. ಬ್ರಹ್ಮನ್ ಹೆಂಡತಿ ಸರಸ್ವತಿ ಪಾತ್ರ, ಯಾಕಂದರೆ ಅದು ರಾಯರಿಗೆ ತುಂಬ ಹತ್ತಿರವಾಗಿರುವಂಥ ಪಾತ್ರ. ಅವರು ಶಂಕುಕರ್ಣ ಆಗಿರುವಾಗ ಅವ್ರಿಗೆ ತಾಯಿ ರಿಲೇಶನ್ಶಿಪ್ ಸರಸ್ವತಿದು. ಸೊ ಹೆಂಗಿರು ವೀಣೆ ಮಾಡ್ತಾ ಇದ್ದೀವಿ, ಸೊ ಸರಸ್ವತಿದು ಆಶೀರ್ವಾದ ಅಂತ ಅಂದ್ಕೊಂಡು ನಾನು ಒಪ್ಕೊಂಡ್ಬಿಟ್ಟೆ. ಲಕ್ಕಿಲಿ ಇಟ್ ಇಸ್ ಗೋಯಿಂಗ್ ಆನ್ ವೆರಿ ವೆಲ್. ತುಂಬ ಒಳ್ಳೆ ಹೆಸರು ಬಂತು. ಮಠ ಕಿಟಕ್ಕೆಲ್ಲ ಹೋದಾಗ ತುಂಬ ಜನ ಪ್ರೇಸ್ ಮಾಡ್ತಾರೆ ಆ ಕ್ಯಾರೆಕ್ಟರ್ನ. ನನಗೆ ತುಂಬ ಖುಷಿ ಆಗತ್ತೆ. ಓಕೆ, ಪಾತ್ರಕ್ಕೆ ಏನೋ ಒಂದು ನ್ಯಾಯ ಸಲ್ಲಿಸಿದ್ದೀನಿ ಅಂತ. ಓಕೆ. ಬಟ್ ರಾಯರು ನಮ್ಮ ಲೈಫಲ್ಲಿ ಪವಾಡಗಳನ್ನ ಮಾಡ್ತಾರೆ ಅಂತ ಹೇಳ್ತಾರೆ. ಆ ಥರದ್ದು ದೀಪಿಕಾ ಅವ್ರ ಲೈಫಲ್ಲಿ ಎಷ್ಟು ನಿಜ ಆಗಿದೆ ಅಂತ ಹೇಳಿ? ತುಂಬ ಆಗಿದೆ. ಯಾಕೆ ನಾನು ಒಂಥರ ಏನಾದರೂ ಒಂದು ಸಿಚುಯೇಷನ್, ನಾನು ಡೌಟ್ಫುಲ್ ಸಿಚುಯೇಷನ್ ಇರ್ತೀನಿ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಆ ಸಿಚುಯೇಷನ್ಗೆ ತಕ್ಕಂಗೆ ನಂಗೊಂದು ಮೆಸೇಜ್ ಬರುತ್ತೆ. ಬರುತ್ತೆ. ನಾನು ಒಂದು ದಿವಸ ಅದೇ ಈ ಶೂಟಿಂಗ್ ಎಲ್ಲ, ತೆಲುಗು ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಬರ್ತಿರ್ಬೇಕಾದ್ರೆ ಏನೋ ಸ್ವಲ್ಪ ಕಿರಿಕಿರಿ ಮನಸ್ಸಿಗೆ, ಯಾರ್ದೊಂದು ಜಗಳ ಮಾಡ್ಕೊಂಡು ಬಂದಿದ್ನ ನಾನು, ಏನೋ ಗೊತ್ತಿಲ್ಲ, ಸುಮ್ಮನೆ ಹಿಂಗೆ. ಆಮೇಲೆ ಸುಮ್ಮನೆ ಕೂತಿದ್ದೆ ಬಸ್ಸಲ್ಲಿ. ಆಮೇಲೆ ಅದಕ್ಕೋ ಸುಮ್ಮನೆ ಹಿಂಗೆ ಫೋನ್ ತೆಗೆದು ನೋಡಿದೆ. ತಲೆ ಕೆಡಿಸ್ಕೋಬೇಡ, ರಾಯರ್ದೊಂದು ಮಂತ್ರ ಬಂತು. ಇಷ್ಟಪ್ರಧಾನೇನ ಕಷ್ಟಪ್ರಹಾರೇಣ ಶಿಷ್ಟಸ್ತುತ ಶ್ರೀ ಪದಾಂಭೋಜ ಭೂ ಶ್ರೀ ರಾಘವೇಂದ್ರಾಯ ಪಾಹಿ ಪ್ರಭು. ಇದನ್ನ ನೀನು ಜಪ ಮಾಡು ಅಂತ. ನಾನು ಅದು ಡಿವೈನ್ ಮೆಸೇಜ್ ಅಂತ, ನಾನು ಅದನ್ನೆಲ್ಲ ತುಂಬ ನಂಬ್ತೀನಿ. ಅದನ್ನ ಜಪ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ತುಂಬಾ ಬದಲಾವಣೆ ಆಯ್ತು. ಈಗ ಹೆಂಗೆ ಅಂತಂದ್ರೆ ಯಾವುದೇ ಸಿಚುಯೇಷನ್ ಆಗ್ಲಿ ನಿಮ್ಗೆ ಅಯ್ಯೋ ಹಿಂಗ್ ಬಂದ್ಬಿಡ್ತಲ್ಲ, ನಾನು ಏನ್ ಮಾಡ್ಲಿ, ನಂಗೆ ಟೆನ್ಷನ್ ಆಗಲ್ಲ. ಯುವರ್ ಮೈಂಡ್ ವಿಲ್ ಬಿ ಕಾಮ್. ತುಂಬಾ ಕಾಮ್ ಇರುತ್ತೆ. ಗುರುಗಳನ್ನ ಯಾರು ಆರಾಧನೆ ಮಾಡ್ತಾರೆ ಅವ್ರ ಮನಸ್ಸು ತುಂಬಾ ಕಾಮ್ ಇರುತ್ತೆ. ಯಾವುದೇ ಇದಾಗ್ಲಿ, ಸಮಸ್ಯೆಗಳಾಗ್ಲಿ, ಅಯ್ಯೋ ಬಂತು ಅನ್ನೋಷ್ಟು ಹೊಟ್ಟೋಗಿರುತ್ತೆ. ಆಮೇಲೆ ನಾನು ಏನೇ ಆಗ್ಲಿ, ಏನ್ ತಲೆ ಮೇಲೆ ತಲೆ ಬಿದ್ರು ನೋಡ್ಕೊತಾನ್ಬಿಡು ಅಂತ ಬಿಟ್ಬಿಡ್ತೀನಿ ನಾನು. ಬಿಕಾಸ್ ನಾವು ಟೆನ್ಷನ್ ತೊಗೊಂಡ್ರೆ ಏನೂ ಆಗಲ್ಲ, ಯಾವುದು ಸಾಲ್ವ್ ಆಗಲ್ಲ. ಸೊ ನೋಡ್ಕೊತಾನ್ಬಿಡು, ಇದಾಗಿದೆ ಅಂತಂದರೆ ಮುಂದೆ ಏನಾಗಬೇಕೋ ಅದು ಅವನೇ ಮಾಡೋದು. ನಿನ್ನ ತಲೆ ಕೆಡಿಸ್ಕೋಬೇಡ, ನಾವು ಇವತ್ತು ಏನು ಮಾಡ್ಬೇಕು ಅಷ್ಟು ಮಾಡೋಣ ಅಂತಂದ್ಬಿಟ್ಟು ಐ ಲೀವ್ ಇಟ್ ಆಫ್. ಟ್ರಸ್ಟ್ ಮೀ, ಅದು ಹೆಂಗೆ ಹೋಗುತ್ತೆ ಅಂತಂದರೆ. ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ, ನಿಮಗೆ ಶತ್ರುಗಳು ಅಂತ ಯಾರು ಇರ್ತಾರೆ ಗೊತ್ತಾ, ಅವ್ರು ತಾನೇ ಡಿಟೋರಿಯೇಟ್ ಆಗ್ತಾ ಹೋಗ್ತಾರೆ. ನೀವು ಕಷ್ಟನೇ ಪಡಬೇಕಾಗಿಲ್ಲ. ಸೊ ದಟ್ಸ್ ಅ ಡಿವೈನ್ ಬ್ಲೆಸ್ಸಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಲೇಟರ್ ನಾನು ಇದೆಲ್ಲ ಆದಮೇಲೆ ನನಗೆ ಇನ್ನೊಬ್ರು ಗುರು ಸಿಕ್ಕಿದ್ರು, ದೀಪಾರಾಣಿ ಶೇಖರ್ ಅಂತ. ಶಿ ಈಸ್ ಅ ಸ್ಪಿರಿಚುವಲ್ ಗುರು ಇನ್ ಟು ಹೀಲಿಂಗ್ಸ್ ಆ್ಯಂಡ್ ಆಲ್. ನಾನು ರೇಖಿಗಿಂತ ನಾನು ಆಕ್ಸೆಸ್ ಬಾರ್ಸ್ ಮಾಡ್ಕೊಂಡೆ. ಅವ್ರದ್ದು ತುಂಬ ಕೋರ್ಸ್ಗಳು ಮಾಡ್ಕೊಂಡಿದ್ದೀನಿ, ಕ್ರಿಸ್ಟಲ್ ಹೀಲಿಂಗ್ ಒಂದು. ಅವರೆಲ್ಲ ಪಾಪ ನನಗೆ ಕ್ರಿಸ್ಟಲ್ಸ್ ಎಲ್ಲ ಅವರೇ ಹೀಲ್ ಮಾಡಿಕೊಟ್ಟಿದ್ರು. ಇವತ್ತಿಗೂ ನಾನು ಅದನ್ನು ಯೂಸ್ ಮಾಡ್ತೀನಿ. ಸೊ ನಿಮ್ಗೇನು ಪ್ರಾಬ್ಲಮ್ ಇದೆ ಅದು ತಕ್ಕನಂಗೆ ಕ್ರಿಸ್ಟಲ್ಸ್ನ ಎನರ್ಜೈಸ್ ಮಾಡಿಕೊಡ್ತಾರೆ. ಯಾವಾಗ ಆ ಕ್ರಿಸ್ಟಲ್ಲು ಲೈಟ್ ಕಲರ್ ಆಗ್ತಾ, ಒಂದು ಡಾರ್ಕ್ ಕಲರ್ ಇರುತ್ತೆ ಅನ್ಕೊಳ್ಳಿ, ಬರ್ತಾ 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 ಲೈಟ್ ಆಗುತ್ತೆ. ಅದು ಆಗಿ ಒಂದು ದಿವಸ ಕಿತ್ತೋದ್ರೆ ಯು ಶುಡ್ ಥ್ರೋ ಇಟ್ ಅವೇ, ಯು ಶುಡ್ ಬೈ ಅ ನ್ಯೂ ಒನ್. ಸೊ ಅದು ನಿಮ್ಮಲ್ಲಿರೋ ಎನರ್ಜಿನ ತಗೊಂಡು ಅದು ಹೋಗುತ್ತೆ. ಸೊ ದಟ್ ಈಸ್ ಅ ಮೇನ್ ಮೋಟೋ ಹೀಲಿಂಗಲ್ಲಿ. ಆಮೇಲೆ ಮೆಂಟಲ್ ಪೀಸ್ ತುಂಬ ಇಂಪಾರ್ಟೆಂಟ್.
ಆಮೇಲೆ ತುಂಬಾ ಜನ ಗೊತ್ತಿರುತ್ತೆ 1-1 ಮ್ಯಾನಿಫೆಸ್ಟ್ 11-11 ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ. ಅದೇ ದಟ್ಸ್ ಅ ವೆರಿ ಪವರ್ಫುಲ್ ಇದು ಟೈಮ್. ಅದು ನಿಮ್ಗೆ ಪದೇ ಪದೇ ಅದು ನಿಮ್ಗೆ ಕಾರ್ ನಂಬರ್ ಆಗಿ ಕಾಣಿಸ್ಕೋಬಹುದು, ಅಥವಾ ಫೋನ್ ಅಲ್ಲಿ 11-11 ಅಂತ ಟೈಮ್ ಆಗಿ ಕಾಣಿಸ್ಕೋಬಹುದು, ವೇರ್ ಎವರ್. ಆಯ್ತಾ, ದಟ್ ಈಸ್ ಟೆಲಿಂಗ್ ಯು ಸಮಥಿಂಗ್ ಗುಡ್ ಇಸ್ ಹ್ಯಾಪನಿಂಗ್, ಸಮಥಿಂಗ್ ಗುಡ್ ಇಸ್ ಕಮಿಂಗ್ ಆನ್ ಯೋರ್ ವೇ. ಇಟ್ ಈಸ್ ಶೋಯಿಂಗ್ ಯು. ನನ್ಗೆ ಸಿಕ್ಕಾಪಟ್ಟೆ ಸಲ ಕಾಣಿಸಿದೆ. ಆಯ್ತಾ, ಅಂಡ್ ಮ್ಯಾನಿಫೆಸ್ಟ್ ಮಾಡ್ಕೋಬೇಕಂದ್ರೆ ಎವ್ರಿಬಡಿ ನೋಸ್ ನಿಮ್ ಜೀವನದಲ್ಲಿ ಆಲ್ರೆಡಿ ಆಗಿರೋ ತರ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು. ಇಫ್ ಯು ವಾಂಟ್ ಅ ಲ್ಯಾಂಬರ್ಗಿನಿ, ಯು ಶುಡ್ ನಾಟ್ ಆಸ್ಕ್ ಐ ವಾಂಟ್ ಲ್ಯಾಂಬರ್ಗಿನಿ. ಯು ವಿಲ್ ಬಿ ಜಸ್ಟ್ ವಾಂಟಿಂಗ್ ಅಷ್ಟೇ. ಇಫ್ ಯು ವಾಂಟ್ ಅ ಲ್ಯಾಂಬರ್ಗಿನಿ, ಯು ಶುಡ್ ಆಲ್ವೇಸ್ ಥ್ಯಾಂಕ್ ದಿ ಯೂನಿವರ್ಸ್. ಡಿಯರ್ ಯೂನಿವರ್ಸ್, ಐ ಥ್ಯಾಂಕ್ ಯು ವಿತ್ ಆಲ್ ಮೈ ಗ್ರಾಟಿಟ್ಯೂಡ್ ಆಸ್ ಯು ಹ್ಯಾವ್ ಗಿವನ್ ಮೀ ದಿಸ್ ಬ್ಯೂಟಿಫುಲ್ ಯೆಲ್ಲೋ ಕಲರ್ ಲ್ಯಾಂಬರ್ಗಿನಿ. ನೀವು ಯು ಶುಡ್ ಬಿ ವೆರಿ ಸ್ಪೆಸಿಫಿಕ್. ಯಾವ ಕಲರು, ಯಾವ ಇದು, ದ ಮೋರ್ ಸ್ಪೆಸಿಫಿಕ್ ಯು ಆರ್, ಅಷ್ಟು ಬೇಗ ನಿಮ್ಗೆ ನಿಮ್ ಕನಸುಗಳು ಈಡೇರುತ್ತೆ. ಅಂಡ್ ದಟ್ ಈಸ್ ಹೌ ಐ ಗಾಟ್ ಮೈ ಸೆಕೆಂಡ್ ಕಾರ್. ಫಸ್ಟ್ ಕಾರ್ ಬಂದ್ಬಿಟ್ಟು ಬ್ರೆಜಾ. ನನಗೆ ಸಿಡಾನ್ ತುಂಬಾ ಇಷ್ಟ ಇತ್ತು. ಆಯ್ತಾ, ಅಂಡ್ ಯು ಶುಡ್ ವಿಜುವಲೈಸ್. ನಾನು ಸಿಡಾನ್ ಓಡಿಸ್ತಾರೆ ಎಷ್ಟು ಚೆನ್ನಾಗಿರುತ್ತೆ, ಯಾವಾಗ್ಲೂ ಅದು ಉದ್ದ ಕಾರ್ ಅಲ್ವಾ, ಅದನ್ನ ಲೈಟ್ ಪಾಸ್ ಆದ್ರೆ ಫುಲ್ ಕಾರ್ ಎಷ್ಟು ಚೆನ್ನಾಗಿ ಕಾಣುತ್ತೆ. ಅವೆಲ್ಲ ಐ ಟು ಇಮ್ಯಾಜಿನ್ ಎಷ್ಟು ಚೆನ್ನಾಗಿರತ್ತಲ್ವಾ, ನಾನು ಈ ಕಲರ್ ತಗೋತೀನಿ, ಆ ಕಲರ್. ನಾನು ಅಷ್ಟೆಲ್ಲ ಅನ್ಕೋತಿರ್ಬೇಕಾದ್ರೆ ದೇ ಲಾಂಚ್ ದಿಸ್ LED ವರ್ಷನ್ ಬಂತಲ್ಲ, ಅದು ಲಾಂಚ್ ಮಾಡಿದ್ರು. ನಂಗೆ ನೋಡಿದ ತಕ್ಷಣ ಆಸೆ ಆಗೋಯ್ತು. ನಾನು ನಿಜವಾಗ ಓದೇ ಬುಕ್ ಮಾಡಿದೆ. ನಾನು ಫಸ್ಟ್ ಹ್ಯಾಂಡ್ ತಗೊಳ್ಳೋ ಇದ್ರಲ್ಲೇ ಇರ್ಲಿಲ್ಲ. ನಾನು ಜಸ್ಟ್ ಹ್ಯಾಪನ್, ಇಟ್ ವಿಲ್ ಹ್ಯಾಪನ್. ಆಮೇಲೆ ಈ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತಾರೆ ಗೊತ್ತಾ, ಇಟ್ ಈಸ್ ಲೈಕ್ ಅ ಬೇಬಿ. 10 ಕೋಟಿ ಬೇಕು 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 ಅಷ್ಟೇ. ನೀವ್ ಅದನ್ನ ಹೇಗ್ ಮಾಡ್ತೀರಾ ಅಂತ ಗೊತ್ತಿಲ್ಲ, ಮಾಡ್ತೀರಾ. ಆಮೇಲೆ ಇನ್ನೊಂದು ಹೇಳ್ತಾರೆ, ನಿಮ್ಗೆ ತುಂಬಾ ನಿದ್ರೆ ಹತ್ತೋ ಟೈಮಲ್ಲಿ, ತುಂಬಾ ಡೀಪ್ ಸ್ಲೀಪ್ ನೀನು ಎಂಟರ್ ಆಗ್ತಾ ಇದ್ದೀರಾ ಅನ್ನೋ ಟೈಮಲ್ಲಿ, ವಾಟ್ ಎವರ್ ಯು ಥಿಂಕ್ ಆಫ್ ದಟ್ ವಿಲ್ ಹ್ಯಾಪನ್ ಅಂತ. ಆದ್ರೆ ಆ ಥಿಂಕ್ ಮಾಡೋದಕ್ಕೆ ನಮ್ಗೆ ಕಾನ್ಶಿಯಸ್ನೆಸ್ ಇರ್ಬೇಕಲ್ಲ. ನಿದ್ದೆ ಮಾಡೋದು, ಅಯ್ಯೋ ನಿದ್ದೆ ಹತ್ತಾ ಇದೆ ಅಂತ ಅಷ್ಟೇ ಗೊತ್ತಿರುತ್ತೆ. ಸೊ ನಾನು ಆಕ್ಚುಲಿ ಈ ವರ್ಣ ತಗೋಬೇಕಾದ್ರೆ ನೀವು ರಾಯರ್ದು ಇದು ಅಂತ ಹೇಳಿದ್ರೆ, ಹೌದೌದು, ಅದಕ್ಕೆ ವರ್ಣ ತಗೊಳ್ಬೇಕು. ಇವತ್ತು ನಂಗೆ ಡೆಲಿವರಿ ಇದೆ. ಬೆಳಿಗ್ಗೆ ನನ್ಗೆ ಕನ್ಸಲ್ಲಿ 10 ಅಡಿ ರಾಯರ್ದು ಫೋಟೋ ಮೇಲೆ, ಅದ್ರ ಕೆಳಗಡೆ ಬೃಂದಾವನ. ನಾನ್ ಮಂತ್ರಾಲಯ ಇದೀನಿ ಅನ್ನೋದು ನನ್ ಭಾವನೆ. ಹೌದಾ, ರಾಯರೇ ಎಲ್ಲ ಒಳ್ಳೇದಾಗೋಗ್ ಮಾಡಿ, ಹಂಗೆ ಏನೋ ಕೇಳ್ಕೊತಾ ಇದ್ದೀನಿ. ನನ್ಗೆ ತುಂಬಾ ಕನ್ಸ್ ಬಟ್ ರಾಯರ್ದು ಇದು ಮಾತ್ರ ತುಂಬಾ ಕರೆಕ್ಟಾಗಿ ನೆನಪಿದೆ. ಬೃಂದಾವನದಿಂದ ಇಷ್ಟುದ್ದ ಶಾವಂತಿಗೆ ಹೂ ಬಿತ್ತು ಗೊತ್ತಾ ನನ್ಗೆ. ಅಂದ್ರೆ ಕನ್ಸಲ್ಲಿ ನಾನ್ ಎದ್ ಕುತ್ಕೊಂಡ್ಬಿಟ್ಟು ನಂಗೆ ಅಳಕ್ ಶುರು ಮಾಡ್ಬಿಟ್ಟಿದ್ದೀನಿ. ನನಗೆ ಖುಷಿಗೆ ನಮ್ಮಪ್ಪ ಮಲ್ಕಿತೋಳಿ ಎದ್ ಕುತ್ಕೊಂಡ್ಬಿಟ್ಟು ಯಾಕೆ ಹಿಂಗ ಅಳ್ತಿದ್ದಾಳೆ, ಏನಾಯ್ತು ಗೊತ್ತಾ ನಂಗೆ ಹಿಂಗಾಯ್ತು ಕನ್ಸಲ್ಲಿ ಅಂತ. ಅಯ್ಯೋ. ಸೊ ಗುರುಬಲ ಒಂದ್ ಚೆನ್ನಾಗಿದ್ರೆ ನಿಮ್ ಜಾತಕದಲ್ಲಿ ಎಷ್ಟೇ ತರಹದ ದೋಷ ಇದ್ರು ಅದು ಹೊಡೆದಾಕತ್ತೆ. ಸೊ ಆಲ್ವೇಸ್ ಗುರುನ ಹಿಡೀರಿ. ದತ್ತಾತ್ರೇಯ ಆಗಿರ್ಬೋದು, ಬಾಬಾ ಆಗಿರ್ಬೋದು, ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಗುರು ಅನ್ನೋದು ಅಷ್ಟು ಇಂಪಾರ್ಟೆಂಟ್. ನಿಮ್ ಜಾತಕದಲ್ಲಿ ಏನೇ ದೋಷ ಇದ್ರು ಅದು ಬಹಳಷ್ಟು ಕಡಿಮೆ ಮಾಡತ್ತೆ. ಅದಕ್ಕೆ ಗುರುಬಲ ಅನ್ನೋದು. ನಿಮ್ ಜೀವನದಲ್ಲಿ ಏನಾದ್ರೂ ಒಳ್ಳೇದಾಗ್ಬೇಕು, ಮನೆ ಕಟ್ಬೇಕು, ಮದ್ವೆ ಆಗ್ಬೇಕು, ಏನೇ ಆಗ್ಬೇಕಂದ್ರೂ ಗುರುಬಲ ಇರ್ಬೇಕು. ಹೌದು ಹೌದು. ಬಟ್ ಯಾವ ಸಿಚುಯೇಷನ್ಸ್ ದೀಪಿಕಾ ನಿಮಗೆ ಹೊಡೆದಿದ್ದು, ಅಂದ್ರೆ ಇದು ಅಪ್ಪ ಇದಾರೆ ನನ್ನ ಜೊತೆ ರಾಯರು ಅಂತ ಅನ್ನೋದು ಯಾವ್ದಾದ್ರು ಸಿಚುಯೇಷನ್? ನಾನು ತುಂಬಾ ಬೇಜಾರ್. ನಾನು ಕೆಲವು ವಿಷಯಗಳ ಬಗ್ಗೆ ನಾನು ತುಂಬಾ ತಲೆ ಓಡಿಸ್ತಾನೆ ಇರ್ತೀನಿ ಯಾವಾಗಾದ್ರೂ. ಆಯ್ತಾ, ಒಂದ್ಸಲ ಅಂತೂ ನನ್ಗೆ ನಂಗೆ ದಾರಿ ಏನ್ ತಲೆಗೆ ಬರ್ತಿಲ್ಲ. ಯೋಚನೆ ಮಾಡೋದು ಹಿಂಗ್ ಇದ್ ಮಾಡೋಣ ಅಂತ, ಏನ್ ಮಾಡೋದಪ್ಪ ಅಂತ ನಾನು ಯಾತಕ್ಕೋ ಹಿಂಗ್ ಅನ್ಬಿಟ್ಟು ಹಿಂಗ್ ನೋಡ್ತೀನಿ. ನಾನು ಕಾರ್ ಡ್ರೈವ್ ಮಾಡ್ಕೊಂಡು ಸಿಗ್ನಲ್ ಅಲ್ಲಿ ನಿಂತಿದ್ದೆ. ಹಿಂಗ್ ಯೋಚನೆ ಮಾಡ್ತಾ ಇದ್ದೀನಿ, ಗೊತ್ತೇ ಆಗಿಲ್ಲ ಎದುರುಗಡೆ. ಆಮೇಲೆ ಸುಮ್ನೆ ಹಿಂಗ್ ನೋಡ್ದೆ, ಎದುರುಗಡೆ ರಾಯರಿದ್ದಾರೆ ಅಂತ ಒಂದ್ ಕಾರ್ ಮೇಲೆ ಹಾಕ್ಸ್ಕೊಂಡಿತ್ತು. ಅದೇ ಭರವಸೆ. ನಿಮ್ಗೆ ಏನೋ ತುಂಬಾ ಒದ್ದಾಡ್ತಿರುವಾಗ ರಾಯರಿದ್ದಾರೆ ಅನ್ನೋದು ಕಾಣಿಸ್ಕೊಳತ್ತೆ. ಇಲ್ಲ, ನನಗೊಂದು ರಾಯರ್ ಫೋಟೋ ಕಾಣಿಸ್ಕೊಳತ್ತೆ, ರಾಯರಿದ್ದಾರೆ, ನೀವು ನಂಬಿ. ಆಮೇಲೆ ಪೂಜೆ ಮಾಡಿದಾಗ್ಲೂ ಅಷ್ಟೇ, ನಾನೇನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಮಾಡಿರ್ತೀನಿ, ನನಗೆ ಪ್ರಸಾದ ಆಗತ್ತೆ. ಸೊ ನಂಬಿಕೆ ಇಂಪಾರ್ಟೆಂಟ್. ನೀವು ಯಾರನ್ನಾದ್ರೂ ಇಟ್ಕೊಳ್ಳಿ, ನೀವು ಹೀಲಿಂಗ್ ಮಾಡ್ತೀರಾ ಅಥವಾ ಯೂನಿವರ್ಸ್ ಮೇಟ್ ಮಾಡ್ತೀರಾ, ನಂಬಿಕೆ ಇಲ್ಲ ಅಂತಂದ್ರೆ ಯಾವುದೂ ವರ್ಕ್ ಆಗಲ್ಲ ಮೇಡಮ್. ವೆದರ್ ಇಟ್ ಇಸ್ ಸ್ವಿಚ್ ವರ್ಡ್ಸ್ ಆಗಿರ್ಬೋದು, ನಮ್ದ್ರಲ್ಲಿ ಬೀಜಾಕ್ಷರ ಮಂತ್ರಗಳು ಹೆಂಗೋ ಅವ್ರದ್ರಲ್ಲಿ ಸ್ವಿಚ್ ವರ್ಡ್ಸ್ ಹಂಗೆ. ಇನ್ನು ಸ್ವಿಚ್ ಹಾಕಿದ ತಕ್ಷಣ ಲೈಟ್ ಆನ್ ಆಗತ್ತಾ ಇಲ್ವಾ ಅಂತ ನಾವು ಅನುಮಾನ ಪಡ್ತೀವ? ಇಲ್ಲ, ಹಾಕ್ಬಿಟ್ಟು ಹೋಗ್ತಾ ಇರ್ತೀವಿ. ಇದು ಕೂಡ ಅಷ್ಟೇ, ನೀವು ಅಷ್ಟು ಬಲವಾಗಿ ನಂಬಿ, ಯಾಕಾಗಲ್ಲ. ಆಮೇಲೆ ನಾವು ದೇವ್ರನ್ನ ನಂಬದೆ, ಈಗ ದೇವ್ರನ್ನ ನಂಬದೇ ಇರೋರು ಇದ್ದಾರೆ, ದೇವ್ರನ್ನ ನಂಬೋರು ಇದ್ದಾರೆ, ಇಬ್ಬರ ಜೀವನನೂ ನಡೀತಿದೆ. ಹಾಗಂತ ಅವ್ರು ನಮ್ದೇ ಇರೋರು ನೋಡು, ಅವ್ರನ್ನ ದೇವ್ರನ್ನೇ ನಂಬಲ್ಲ, ಅವ್ನ ಜೀವನ ಮಾಡ್ತಿಲ್ವಾ ಅಂತ ಅಂದ ಮಾತ್ರಕ್ಕೆ ದೇವ್ರು ಇಲ್ಲದೆ ಇರೋದು ಸುಳ್ಳಾಗಲ್ಲ. ದೇವ್ರು ಇವಾಗ ಇದ್ದೇ ಇದ್ದಾರೆ, ದೇವ್ರು ಇರೋದು ಸುಳ್ಳಾಗಲ್ಲ, ಸಾರಿ ಅಲ್ವಾ. ಈಗ ಈ ಜನ್ಮದಲ್ಲಿ ನಾವ್ ಏನ್ ಅನ್ಭವಿಸ್ತಾ ಇರ್ತೀವಿ ಅದು ಪೂರ್ವ ಜನ್ಮದ ಸುಕೃತ. ಈಗ ಎಲ್ಲರೂ ಯಾರೋ ಒಬ್ಬ ತುಂಬಾ ಕೆಟ್ಟದ್ ಮಾಡ್ತಿರ್ತಾನೆ, ಅಯ್ಯೋ ನೋಡಿ ಅವ್ನು ಎಷ್ಟು ಕೆಟ್ಟದ್ ಮಾಡ್ತೀರ, ಆದ್ರೂ ಒಳ್ಳೇದಾಗ್ತಾ ಇದೆ. ಹೌದೌದು.
ಈ ಜನ್ಮದಲ್ಲಿ ಮಾಡ್ತಿರೋದು ಹಳೆ ಜನ್ಮದ್ದು. ಹೌದು. ಈ ಜನ್ಮದಲ್ಲಿ ಮಾಡೋದು ಹಾ. ಇಫ್ ವಿ ಆರ್ ಲಕ್ಕಿ ಈ ಜನ್ಮದಲ್ಲೇ ಆಗತ್ತೆ ಅವನಿಗೆ, ಅದನ್ನ ನಾವು ನೋಡ್ತೀವಿ. ಇಲ್ವಾ, ಮಾಡಿದ ಎಲ್ಲೂ ಹೋಗಲ್ಲ ಮೇಡಮ್, ಇಲ್ಲಾಗಿದ್ ನಮ್ ಹಿಂದೆನೆ ಇರುತ್ತೆ. ಹೌದು. ಆಯ್ತಾ. ಹ್ಮ್. ಸಮ್ಟೈಮ್ಸ್ ನನಗೆ ಕೆಲವು ಇನ್ಸಿಡೆಂಟ್ಸ್ ಆಗಿದೆ, ಹೆಸರು ಬೇಡ, ಒಬ್ಬ ವ್ಯಕ್ತಿ ದೇವೆ ಲೈಕ್ ಇಲ್ಲ ಅವ್ರಿಗೆ ಹಂಗೆ ಮಾಡು ಹಿಂಗೆ ಮಾಡು ಅಂತ ಅಂದ್ಬಿಟ್ಟು ದೇ ಆರ್ ಸ್ಪೀಕಿಂಗ್. ನಾನು ಕೇಳಿಸ್ಕೊಂಡಿದ್ದೀನಿ ಅದನ್ನು, ಆಚೆ ಕಡೆನೆ. ಓಕೆನಾ. ಹಿಂಗೆ ಶೂಟಿಂಗಲ್ಲೇ ಅವ್ರನ್ನ ಅಳಿಸಿ ತುಂಬ, ಅರ್ಥ ಆಯ್ತಾ, ಅವ್ರನ್ನ ಅಳಿಸಿ ಶಾರ್ಟ್ ಓಕೆ ಆಗಿಲ್ಲ, ನೀ ಮತ್ತೆ ಅಳಿಸಿ ಅಂತಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ. ನಾನು ಕೇಳಿಸ್ಕೊಂಡೆ, ಆಯಿತು ಬಿಡಿ ದೇವ್ರು ನೋಡ್ಕೋತಾನೆ. ನಾನು ಗಣೇಶನ ತುಂಬ ನಂಬ್ತೀನಿ, ಆಯಿತಾ. ಸೊ ನೀನು ಕೇಳಿಸ್ಕೊಂಡಿದ್ಯಾ, ನಿನಗೆ ಬಿಟ್ಟಿದ್ದೀನಿ, ನೀನು ಏನು ಬೇಕೋ ಮಾಡ್ಕೋ. ಲಿಟ್ರಲಿ ಹೇಳ್ತೀನಿ, ನೆಕ್ಸ್ಟ್ ಡೇ ಶಿ ಎಂಟರ್ ದ ಲೊಕೇಶನ್, ಹಿಂಗಿದೆ ಕಣ್ಣು, ಆಯ್ತಾ. ಏನಪ್ಪಾ ಅಂತಂದ್ರೆ ಮಡ್ರಾಸೈ ಆಗಿದೆ. ಅವ್ರೇನು ಬಯಸಿದ್ ಹೇಳಿ, ಅಳಿಸ್ಬೇಕು ಅಂತ, ಅದೇ ಕಣ್ಣಿಗೆ ಅದು ಓಕೆ ಆಗಿಲ್ಲ, ಮತ್ತೆ ಅಳಿಸು. ಈಗ ಏನಾಯ್ತು, ಕಣ್ಣು ರೆಡ್ ಆಯ್ತು ಅವ್ರಿಗೆ. 4 ದಿವಸ ಕಣ್ಣಲ್ಲಿ ನೀರು ಸುರಿದಿದೆ ಮೇಡಮ್. ಸೊ ನಾವು ಬೇರೆಯವ್ರಿಗೆ ಏನು ಬಯಸ್ತೀವಿ ಅದೆಲ್ಲೂ ಹೋಗಲ್ಲ, ಅದು ನಮಗೆ ಆಗತ್ತೆ. ನಾನು ಹೇಳೋದು, ಈಗ ಒಬ್ರು ನಮ್ಗೆ ಕೆಟ್ಟದ್ದು ಬಯಸ್ತಿದ್ದಾರೆ ಅಂತಂದ್ರೆ ಎಲ್ಲ ಕೃಷ್ಣಾರ್ಪಣ ನೀ, ಅವ್ನು ನೋಡ್ಕೋತಾನೆಲ್ಲ. ಮೊನ್ನೆ ನಾನು ಎಲ್ಲೋ ಒಂದು ಕಡೆ ಓದಿದೆ, ಬೇರೆ ಒಬ್ರು ನಿಮಗೆ ಕೆಟ್ಟದ್ದು ಮಾಡಿನೂ ನೀವು ದೇವ್ರಿದಾನೆ ಅಂತ ಹೇಳ್ತೀರಲ್ಲ, ಆಗ ಅವ್ನು ಕೆಟ್ಟ ಅಂತ. ನೀವೇನು ರಿವೆಂಜ್ ತೊಗೋಬೋದು, ಹೊಡಿಬೋದು, ಬೈಬೋದು, ಅಥವಾ ಇನ್ನೇನಾನು ಮಾಡ್ಬೋದು. ಅದೇ ದೇವ್ರು ಕೊಡೋದು ಹಂಗಲ್ವಲ್ಲ, ಎವ್ರಿ ಸೆಕೆಂಡ್ ನೆನಪಿಸ್ಕೋಬೇಕಾಗತ್ತೆ. ಹೌದು. ಗಾಡ್ಸ್ ಮಿಲ್ ಗ್ರೈಂಡ್ ಶ್ಯೂರ್ ಬಟ್ ವೇಟ್ ಅಂತಾರೆ. ಇಫ್ ಯು ಆರ್ ಲಕ್ಕಿ ಎನಫ್ ಯು ವಿಲ್ ವಾಚ್ ಇಟ್ ಅಂತ. ಸೊ ನಾವು ರಿವೆಂಜ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಯಾರ್ಯಾರು ಮಾಡಿದ್ದು ಅವ್ರವ್ರದ್ದೇ ಕರ್ಮ ಹಿಟ್ ಬ್ಯಾಕ್ಸ್ ಅಂತ. ಖಂಡಿತವಾಗ್ಲು ನಾನು ನೋಡ್ಬೇಕಷ್ಟೇ. ನಾವು ಲಕ್ಕಿದ್ರೆ ನಾವು ಅದನ್ನ ನೋಡ್ತೀವಿ. ನಿಜ. ನನ್ಗೆ ಅವತ್ತಂತೂ ಹೆಂಗಾಗೋಯ್ತು ಅಂತ ನೋಡಿದಾಗ, ಅಯ್ಯೋ ದೇವ್ರೆ, ಇಷ್ಟು ಇನ್ಸ್ಟೆಂಟ್ ಫಲಾನಾ. ಆಮೇಲೆ ಇನ್ನೊಂದ್ಸಲ ನನಗೆ ಶೂಟಿಂಗ್ ಅಲ್ಲಿ ಒಂದು ಕುಕ್ಕರ್ ಬ್ಲಾಸ್ಟ್ ಆಗೋ ಸೀನು, ಅದು ಹಿಂಗ್ ಬಂದು ಹಿಂಗ್ ಹೊಡಿಬೇಕು. ಯೂಶಲಿ ಡೈರೆಕ್ಟರ್ಸ್ ಎಲ್ಲ ರಿವರ್ಸ್ ಶಾಟ್ ಮಾಡ್ತಾರೆ. ಹೌದೌದು. ಆ ರಿವರ್ಸ್ ಶಾಟ್ ಮಾಡಕ್ ಹೋಗ್ಬಿಟ್ಟು ಮಾಡ್ಲಿಲ್ಲ. ಅವ್ರಿಗೆ ಏನೋ ಸ್ವಲ್ಪ ಇದನ್ನ ನನ್ನ ವರ್ಕಿಂಗ್ ಟೈಮ್ಸ್ ನಾನು ಮುಂಚೆನೆ ಹೇಳೇ ಕಮಿಟ್ ಆಗಿರ್ತೀನಿ. ಇವ್ರಿಲ್ಲ ಇನ್ನೂ ಎಕ್ಸ್ಟ್ರಾ ಮಾಡಿ ನಾನು ಹೆಂಗಾಗತ್ತೆ ಅದು, ನಾನು ಆಗಲ್ಲ ಅಂತ. ಅವ್ರಿಗೇನೋ ಅದ್ರದ್ದೇನೋ ಕೋಪ ಆಯ್ತು ನನ್ನ ಮೇಲೆ, ತಲೆ ಮೇಲೆ ಇಷ್ಟು ತಪ್ಪ ಕುಕ್ಕರ್ ಪ್ಲೇಟ್ ಎತ್ತಾಕ್ಬಿಟ್ರು ಬೇಕು ಅಂತ. ನನಗೆ ಫುಲ್ ಈ ಕಡೆ ಎಲ್ಲ ಊದ್ಕೊಂಡ್ಬಿಟ್ಟು MRI ಸ್ಕ್ಯಾನ್ ಮಾಡಿಸೋ ತನಕ ಹೋಯ್ತದ. ನಾನೇನು ಮಾತಾಡ್ಲಿಲ್ಲ. ನಾನು ಮತ್ತೆ ಗಣೇಶಂಗೆ ಹೇಳ್ದೆ, ನೋಡಪ್ಪ ಅವ್ರೇನ ಬೇಕಂತ ಮಾಡಿದ್ರೆ ನೀನೇ ಏನು ಉತ್ತರ ಕೊಡಬೇಕು ಅಂತ. ನಾನೇನು ಮಾತಾಡ್ಲಿಲ್ಲ ಮೇಡಮ್. ನಂದು ದೀಪಾವಳಿ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಶೂಟಿಂಗ್ ಹೋದೆ. ರಜಾ ಇರುತ್ತಲ್ಲ ದೀಪಾವಳಿಗೆ. ಬಲಗೈ ಫುಲ್ಲು ಬ್ಲಾಸ್ಟ್ ಆಗೋಗಿದೆ. ಬ್ಲಾಸ್ಟ್ ಆಗಿದೆ, ಹೌದು, ಮೂಳೆ ಕಾಣಿಸ್ತಾ ಇದೆ. ಹಿ ಟುಕ್ 2 years ಫಾರ್ ದಿಸ್ ಮೂಮೆಂಟ್. ಯಾಕೆ ನನಗೆ ಒಂಥರ ನನಗೆ ಭಯನೇ ಶುರು ಆಗುತ್ತೆ, ಇಷ್ಟು ಇನ್ಸ್ಟಂಟ್ ಆಗಿ ವರ್ಕ್ ಆಗುತ್ತಲ್ಲ ಕರ್ಮ ಅನ್ನೋದು. ಸೊ ಐ ನೆವರ್ ಏನು, ನಾನು ಬಾಯಿ ಬಿಟ್ಟು ಜೋರಾಗಿ ನಾನೇನು ಮಾತಾಡಲ್ಲ. ಐ ಆಮ್ ಅ ವೆರಿ ಸ್ಪಿರಿಚುವಲ್ ಪರ್ಸನ್. ಐ ಸ್ಪೀಕ್ ಟು ಗಾಡ್. ಹಿ ವಿಲ್ ಡೆಫಿನೆಟ್ಲಿ ಟೇಕ್ ಕೇರ್. ಐ ನೋ ದಟ್. ಕೆಲವ್ರು ನೋಡಿ ಅಲ್ಲ ರಿಯಾಕ್ಟ್ ಮಾಡ್ಬಿಡ್ತಾರೆ. ಬಟ್ ನಾನು ಜಗಳ ಆಡ್ತೀನಿ ಅಂದ್ರೆ ಯಾರಿಗೂ ಏನು ಅದು ಒಂಥರ ಅಯ್ಯೋ ಜಗಳ ಆಗೋದು ಹಂಗೆ ಅನ್ಸಲ್ಲ. ಬಟ್ ಜಗಳ ಆಡ್ತೀವಿ, ಏನ್ರಿ ನೀವು ಹಂಗೆ ಮಾಡ್ತೀರಾ ಹಿಂಗೆ ಮಾಡ್ತೀರಾ ಅಂತೆಲ್ಲ ಮಾತಾಡಿರ್ತೀವಿ. ಬಟ್ ಏನಂದ್ರೆ ತುಂಬ ದೊಡ್ಡ ಲೆವೆಲ್ಗೆಲ್ಲ ನಾನು ಜಗಳ ಮಾಡಲ್ಲ. ಓಕೆ ನೀನು ಮಾಡಿದ್ಯಾ ಅಲ್ವಾ, ಹಿ ವಿಲ್ ಲುಕ್ ಆಫ್ಟರ್ ಇಟ್. ನಾನು ನಮ್ಮನೆಗೆ ಯಾರದೇ ಕೆಲಸ ಮಾಡಿಸ್ಕೊಂಡು ಅವ್ರು ಋಣ ಉಳಿಸ್ಕೊಳಲ್ಲ ಮೇಡಮ್. ನಾನು ಅಲ್ಲಿದಲ್ಲಿ ಕ್ಲಿಯರ್ ಮಾಡ್ತೀನಿ. ಯಾಕೆ ಮತ್ತೆ ನಾನು ಋಣ ತೀರ್ಸಕ್ಕೆ